ನಮಸ್ಕಾರ ಫ್ರೆಂಡ್ಸ್, ಮಾರುತಿ ಟೆಕ್ ಅಂಡ್ ಫನ್ ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನಿ ಟ್ಯಾಪ್ ಮೂಲಕ 5 ಲಕ್ಷದವರೆಗಿನ ಸಾಲವನ್ನು ಹೇಗೆ ಪಡೆಯೋದು ಎಂಬುದನ್ನು ಹೇಳ್ಕೊಡ್ತಾ ಇದ್ದೀನಿ. ಮನಿ ಟ್ಯಾಪ್ ಇದೊಂದು ಕ್ರೆಡಿಟ್ ಲೈನ್ ಸಂಸ್ಥೆಯಾಗಿದ್ದು ಗ್ರಾಹಕರಿಗೆ ಬೇಕಾದ ಸಾಲವನ್ನು ಕೇವಲ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡೋ ಮೂಲಕ ಸ್ಯಾಂಕ್ಷನ್ ಮಾಡುತ್ತೆ. ಲೋನ್ ಬೇಡ ಅಂದ್ರೂ ಕೂಡ ನೀವು ಕೇವಲ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡೋ ಮೂಲಕ ನಿಮ್ಮ ಲೋನ್ ಎಲಿಜಿಬಿಲಿಟಿಯನ್ನು ಕೂಡ ನೀವು ತಿಳ್ಕೋಬಹುದು. ವಾಟ್ಸ್ಆಪ್ ನಲ್ಲಿ ನೀವು ನಿಮ್ಮ ಹೆಸರು, ವಿಳಾಸ, ಪಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಇವೆಲ್ಲ ಡೀಟೇಲ್ಸ್ ನೀವು ಕೊಡ್ಬೇಕಾಗುತ್ತೆ. ನೀವು ಕೊಟ್ಟ ಮಾಹಿತಿ ಪ್ರಕಾರ ನಿಮ್ಗೆ ಲೋನ್ ಸಿಗುತ್ತೋ ಇಲ್ವೋ ಅಂತ ಇಮಿಡಿಯೇಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್, ನಿಮ್ಗೆ ಲೋನ್ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ನೀವು ಇದನ್ನ ಫೇಕ್ ಅಂತ, ಸುಳ್ಳು ಅಂತ ಹೇಳ್ಬಿಡಿ. ಯಾಕೆಂದ್ರೆ ಸಿವಿಲ್ ಸ್ಕೋರ್ ಮೇಲೆ ಹಾಗೇನೆ ಕೆಲವೊಂದು ಸೋರ್ಸ್ ಗಳ ಆಧಾರ ಮೇಲೆ ಲೋನ್ ಕೊಡಬಹುದು ಅಥವಾ ಇಲ್ಲೋ ಎಂಬುದನ್ನು ಇಲ್ಲಿ ನಿರ್ಧರಿಸಲಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಾನು ಆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಫೋನ್ ನಿಂದ 7815900900 ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಬೇಕಾಗುತ್ತೆ. Thank you for calling MoneyTap. Please check your WhatsApp. ಫ್ರೆಂಡ್ಸ್, ಇದಾದ ನಂತರ ನೀವು ನಿಮ್ಮ ವಾಟ್ಸ್ಆಪ್ ಅನ್ನು ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಮನಿ ಟ್ಯಾಪ್ ನ ಒಂದು ಚಾಟಿಂಗ್ ಕಾಣುತ್ತೆ. ಸೊ ಅದರಲ್ಲಿ ಏನ್ ಮಾಡೋದಿದೆ, ಮೊದಲನೇದಾಗಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನೀವು ಅಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಆಧಾರ್ ಪ್ಯಾನ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೆಸರಿದೆ ಅದೇ ರೀತಿ ಟೈಪ್ ಮಾಡಿ ಇಲ್ಲಿ ಸೆಂಡ್ ಮಾಡಿ. ಸೆಂಡ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ಲೀಸ್ ಪ್ರೊವೈಡ್ ಯುವರ್ ಪರ್ಸನಲ್ ಇಮೇಲ್ ಐಡಿ ಅಂತ ಒಂದು ಮೆಸೇಜ್ ಕಾಣುತ್ತೆ ನಿಮಗೆ. ಸೊ ಇದಕ್ಕೆ ಏನ್ ಮಾಡ್ತಾರೆ, ನಿಮ್ಮ ಒಂದು ಇಮೇಲ್ ಐಡಿಯನ್ನು ಟೈಪ್ ಮಾಡಿ ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ನೀವು ಇಮೇಲ್ ಐಡಿ ಕಳಿಸಿದ ತಕ್ಷಣ ನಿಮಗೆ ಮತ್ತೆ ಡೇಟ್ ಆಫ್ ಬರ್ತ್ ಅದು ಕೇಳುತ್ತೆ. ಸೊ ನೀವು ನಿಮ್ಮ ಆಧಾರ್ ಅಥವಾ ಪ್ಯಾನ್ ಇರತಕ್ಕಂಥ ಡೇಟ್ ಆಫ್ ಬರ್ತ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನೀವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಆನಂತರ ನಿಮ್ಮ ಜೆಂಡರ್ ಅನ್ನು ಕೇಳುತ್ತೆ. ಸೊ ಮೇಲ್ ಅಥವಾ ಫಿಮೇಲ್ ಅಂತ ನೀವು ಟೈಪ್ ಮಾಡಿ ಕಳಿಸಿ. ನೆಕ್ಸ್ಟ್ ನಿಮಗೆ ಅದೊಂದು ಊರುಗಳ ಲಿಸ್ಟ್ ಅನ್ನು ಕಳಿಸುತ್ತೆ. ಆ ನಿಮ್ಮ ಊರುಗಳ ಲಿಸ್ಟ್ ಅಲ್ಲಿ ನಿಮ್ಮ ಯಾವ ಊರು ಅಂತ ನೀವು ಕರೆಕ್ಟ್ ಆಗಿ ನಂಬರ್ ಅನ್ನು ಹಾಕಿ ಸೆಂಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಬೆಂಗಳೂರು ಅಂತ 4ನೇ ನಂಬರ್ ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಇದಾದ ನಂತರ ನಿಮ್ಮ ಜಾಬ್ ಟೈಪ್ ಕೇಳುತ್ತೆ. ನೀವು ಏನ್ ಕೆಲಸ ಮಾಡ್ತಿದ್ರೋ ಅದನ್ನು ನೀವು ಇಲ್ಲಿ ಹಾಕಿ. ನಾನು 1 ಹಾಕ್ತಾ ಇದ್ದೀನಿ. ಆನಂತರ ಏನ್ ಕೇಳುತ್ತೆ, ನಿಮ್ಮ ಮಂತ್ಲಿ ಇನ್ಕಮ್ ಕೇಳುತ್ತೆ. ಸೊ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿದೆಯೋ ಅಷ್ಟು ಇಲ್ಲಿ ನೀವು ಟೈಪ್ ಮಾಡಿ ಸೆಂಡ್ ಮಾಡಿ. ಆನಂತರ ನೀವು ಎಲ್ಲಿ ಕೆಲಸ ಮಾಡ್ತಿದ್ರು, ಅದೇನು ಪ್ರೈವೇಟಾ ಅಥವಾ ಗೌರ್ಮೆಂಟಾ, ಸೊ ಅದನ್ನ ಹಾಕ್ಬೇಕಾಗುತ್ತೆ. ಸೊ ಅದನ್ನ ನೀವು ಟೈಪ್ ಮಾಡಿ ಹಾಕಿ. ನೀವು ಅದು ಹಾಕಿದ ನಂತರ ನಿಮಗೆ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಅದನ್ನು ಕೂಡ ಹಾಕ್ಬೇಕಾಗುತ್ತೆ. ಸೊ ಆನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನೋದು ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಹಾಕಿ. ಸೊ ಆನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಅನ್ನು ಸೆಂಡ್ ಮಾಡಿ. ಆನಂತರ ನಿಮಗೆ ಅಡ್ರೆಸ್ ಕೇಳುತ್ತೆ. ಆಧಾರ್ ನಲ್ಲಿರೋ ಅಡ್ರೆಸ್ ಅನ್ನು ಟೈಪ್ ಮಾಡಿ ಸೆಂಡ್ ಮಾಡಿ. ಅಡ್ರೆಸ್ ಕಳಿಸಿದ ನಂತರ ನಿಮಗೆ ಅದು ನಿಮ್ಮ ರೆಸಿಡೆನ್ಸಿಯಲ್ ಟೈಪ್ ಕೇಳುತ್ತೆ, ಓನ್ಡ್ ಅಥವಾ ರೆಂಟ್ ಅಂತ ಹೇಳಿ. ಸೊ ಅದನ್ನು ಕೂಡ ನೀವು ಇಲ್ಲಿ ತಿಳಿಸಬೇಕಾಗುತ್ತೆ, ಅದನ್ನು ಕೂಡ ಹಾಕಿ. ಸೊ ಇದಾದ್ಮೇಲೆ ಫೈನಲ್ ಆಗಿ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನು ನೀವು ಒತ್ತಿದ್ರೆ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಸಿಗುತ್ತವೆ. ಸೊ ಅದನ್ನ ಓದ್ಕೊಂಡ ನಂತರ ನೀವು ಎಸ್ ಅಂತ ಟೈಪ್ ಮಾಡಿ ನೀವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ನಿಮಗೆ ಇದನ್ನು ನೀವು ಕಳಿಸಿದ ತಕ್ಷಣ ನಿಮಗೆ ನಿಮ್ಮ ಎಲಿಜಿಬಿಲಿಟಿ ಇಲ್ಲಿ ಬಂದ್ಬಿಡುತ್ತೆ. ನೀವು ಲೋನ್ ತಗೊಳಕ್ಕೆ ನಿಮಗೆ ಎಷ್ಟು ಎಲಿಜಿಬಿಲಿಟಿ ಎಂಬುದನ್ನು ಇಲ್ಲಿ ತಿಳಿಸ್ತಾರೆ. ಫ್ರೆಂಡ್ಸ್, ನಿಮಗೆ ಇಲ್ಲಿ ವಾಟ್ಸ್ಆಪ್ ನಲ್ಲಿ ಲೋನ್ ಸ್ಯಾಂಕ್ಷನ್ ಆದ ನಂತರ ಮುಂದೆ ಒಂದು ಮನಿ ಟ್ಯಾಪ್ ಆಪ್ ಮೂಲಕ ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸಿದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನಿಮಗೆ ಒಮ್ಮೆ ಲೋನ್ ಸ್ಯಾಂಕ್ಷನ್ ಆದ ನಂತರ ನಿಮ್ಮ ಖಾತೆಗೆ ಅದನ್ನು ನೀವು ಹಣವನ್ನು ವರ್ಗಾವಣೆ ಮಾಡಿಕೊಂಡು ನಿಮಗೆ ಬೇಕಾದಕ್ಕೆ ನೀವು ಬಳಸಬಹುದು. ಫ್ರೆಂಡ್ಸ್, ಇನ್ನೊಂದು ವಿಶೇಷಪ್ಪ ಅನ್ನೋದ್ರೆ ನಿಮಗೆ ಎಷ್ಟೇ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗಿರಲಿ, ಉದಾಹರಣೆಗೆ 5 ಲಕ್ಷ ಸ್ಯಾಂಕ್ಷನ್ ಆಗಿದ್ರೆ ಕೇವಲ 1,25,000 ಮಾತ್ರ ನೀವು ಬಳಸಿದ್ರೆ ಅಷ್ಟು ಮೊತ್ತಕ್ಕೆ ಮಾತ್ರ ನೀವು ಬಡ್ಡಿ ಕೊಡಬೇಕಾಗುತ್ತೆ ಹೊರತು ನಿಮಗೆ ಸ್ಯಾಂಕ್ಷನ್ ಆದಂತಹ ಆ ಪೂರ್ಣ 5 ಲಕ್ಷಕ್ಕಲ್ಲ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕೊಟ್ಟಂತಹ ಮಾಹಿತಿಗಳ ಮೂಲಕ ನೀವು ಮನಿ ಟ್ಯಾಪ್ ಮುಖಾಂತರ ಸಾಲವನ್ನು ಪಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹಾಗೆಯೇ ನೀವು ಇಲ್ಲಿವರೆಗೂ ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.